ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ನಮಸ್ಕಾರ. ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ಉಪ್ಪು ಹುಳಿ ಬೆರ್ತಿರೋ ಬಂಧು ಮಿತ್ರರೇ, ನಿಮ್ಮೆಲ್ಲರಿಗೂ ನಮ್ಮ ಇಂದಿನ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈಯರ್, ಕೋ ಪವರ್ಡ್ ಬೈ ಮಕೇನ್, ಸ್ಪೆಷಲ್ ಪಾರ್ಟ್ನರ್ ಹಾಕಿನ್ಸ್ ಪ್ರೆಷರ್ ಕುಕ್ಕರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಗುಡ್ ಆಫ್ಟರ್ನೂನ್ ಹೇಳಿದ್ದಾಯ್ತು, ಅಡಿಗೆ ಶುರು ಮಾಡೋ ಅಂತ ಟೈಮ್ ಬಂತು. ಹೌದು, ಇವತ್ತು ನಮ್ಮ ಜೊತೆಗೆ ಅತಿಥಿ ಅಭಿರುಚಿನಲ್ಲಿ ಯಾರಿದ್ದಾರೆ? ಇವರು ಆರ್ಟಿಸ್ಟ್ ಕೂಡ ಹೌದು, ಪೇಂಟ್ ಕೂಡ ಮಾಡ್ತಾರೆ ಆ್ಯಂಡ್ ಟೀಚ್ ಕೂಡ ಮಾಡ್ತಾರೆ ಆ್ಯಂಡ್ ಅವ್ರ ಪ್ರೊಫೆಷನ್ ತುಂಬ ವಿಭಿನ್ನವಾಗಿದೆ. ಅದ್ರ ಜೊತೆಗೆ ಅಡುಗೆ ಕೂಡ ಮಾಡ್ತಾರೆ. ಎಸ್, ಲೆಟ್ಸ್ ವೆಲ್ಕಮ್ ನಮ್ಮ ಅತಿಥಿ ಸ್ನೇಹ ಮಂಜುನಾಥ್. ಹಾಯ್, ವೆರಿ ಗುಡ್ ಆಫ್ಟರ್ನೂನ್. ಹಾಯ್ ಸ್ನೇಹ, ಇವತ್ತು ನಮಗೋಸ್ಕರ ಏನೋ ಸ್ಪೆಷಲ್ ಮಾಡ್ತಾ ಇದ್ದೀರಾ? ಏನದು? ಪಾಸ್ತಾ, ಇಟಾಲಿಯನ್ ಪಾಸ್ತಾ. ವಾವ್. ಸೊ ಏನೇನು ಥರ ಕುಕಿಂಗ್ ಗೊತ್ತು ನಿಮಗೆ? ನಾನು ಜಾಸ್ತಿ ಲೈಕ್ ಚಾಟ್ಸು, ಸೌತ್ ಇಂಡಿಯನ್ ಮಾಡ್ತೀನಿ, ಬಟ್ ಚೈನೀಸು ಆ ಥರ ಎಲ್ಲ ಟ್ರೈ ಮಾಡ್ತೀನಿ. ಅದೇ ಜಾಸ್ತಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆ ಥರ ಎಲ್ಲ ಹೊಸದೇನಿದೋ ಅದನ್ನ ಟ್ರೈ ಮಾಡೋಕ್ಕೆ ಇಷ್ಟ ಆಗತ್ತೆ. ವೆರಿ ನೈಸ್. ಓಕೆ, ಸೊ ಈಗ ಅಂದ್ರೆ ಈ ವಾರದಲ್ಲಿ ಇತ್ತೀಚೆಗೆ ಯಾವ ಹೊಸ ಡಿಶ್ ಕಲ್ತ್ರಿ? ಚಿಲ್ಲಿ ಚೀಸ್ ಟೋಸ್ಟ್ ಮನೇಲೇ ಮಾಡಿದ್ದೆ. ನಮ್ಮ ಕಿಚನ್ ದರ್ಬಾರ್ನಲ್ಲೂ ಅದನ್ನ ಮಾಡಿದ್ವಿ ನಾವು. ಮಕ್ಳಿಗೆ ತುಂಬಾ ಇಷ್ಟ ಆಗತ್ತೆ. ಹೌದು. ಸೊ ಹೆಂಗೆ ಮೈಕ್ರೋವೇವ್ ಅಲ್ಲಿ ಮಾಡಿದ್ರಾ ಅಥವಾ ಪ್ಯಾನ್ ಅಲ್ಲೇ? ವೆರಿ ನೈಸ್. ಸೊ ಇವತ್ತು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು? ಪಾಸ್ತಾ, ವೈಟ್ ಸಾಸ್ ಪಾಸ್ತಾನ. ನನ್ನ ಫೇವ್ರೇಟ್, ನನ್ನ ಮಗಂಗೂ ಫೇವ್ರೇಟ್. ನೋಡೋಣ, ನೀವು ನಾನ್ ಮಾಡೋ ಸ್ಟೈಲ್ ನಲ್ಲೇ ಮಾಡ್ತೀರಾ ಬೇರೆ ತರ ಮಾಡ್ತೀರಾ ಅಂತ. ಸೊ ನಾನು ಇನ್ಪುಟ್ ತಗೋಬಹುದು. ಸೂಪರ್. ಸೊ ನಮ್ಮ ಸ್ನೇಹ ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ. ಆರ್ಟಿಸ್ಟ್ ಕೂಡ ಹೌದು, ಚೆನ್ನಾಗಿ ಪೇಂಟ್ ಮಾಡ್ತಾರಂತೆ. ಯಾವುದೆಲ್ಲ ಫೀಲ್ಡಲ್ಲಿ ಏನೆಲ್ಲ ಮಾಡ್ತಾರೆ ಎಲ್ಲ ತಿಳ್ಕೊಳ್ಳೋಣ, ಮಾತುಕತೆ. ಬಟ್ ಅದಕ್ಕಿಂತ ಮುಂಚೆ ಅಡುಗೆ ಸ್ಟಾರ್ಟ್ ಮಾಡೋಣ. ವೈಟ್ ಸಾಸ್ ಪಾಸ್ತಾಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ವೈಟ್ ಸಾಸ್ ಪಾಸ್ತಾ ಬೇಕಾಗುವ ಸಾಮಗ್ರಿಗಳು: ಪಾಸ್ತಾ, ಎಣ್ಣೆ, ಬೆಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಜೋಳ, ಕ್ಯಾರೆಟ್, ಕಾರ್ನ್ಫ್ಲೋರ್, ಹಾಲು, ಉಪ್ಪು, ಕಾಳುಮೆಣಸು, ಬೇಸಿಲ್, ಚಿಲ್ಲಿ ಫ್ಲೇಕ್ಸ್ ಮತ್ತು ಬ್ರಾಕೊಲಿ. ಸೊ ಶುರು ಮಾಡೋಣ. ನೀವು ಪಾಸ್ತಾನ ಆಯಿಲ್ ಮತ್ತೆ ಉಪ್ಪು ಹಾಕಿ ಬಿಸಿ ನೀರಿನಲ್ಲಿ ಬೇಯಿಸಿ 5 to 10 minutes ಸಾಕು. ಸೊ ಶುರು ಮಾಡೋಣ. ಪ್ಯಾನ್ ಇಂದ ಶುರು ಮಾಡೋಣ, ಕುಕ್ಕರ್ ಇಂದ ಮಾಡೋಣ? ಫಸ್ಟ್ ಸಾಸ್ ಮಾಡ್ಕೊಳ್ಳೋಣ. ಓಕೆ, ಈ ಕಡೆ ಕುಕ್ಕರ್ ಎರಡು ಬಾಯ್ಲ್ ಮಾಡೋಣ. ಸೊ ನೋಡಿ, ನಮ್ಮ ಕಿಚನ್ ದರ್ಬಾರ್ ಕಿಚನ್ ನಲ್ಲಿ ಸೂಪರ್ ಆಗಿರೋ ಫ್ಯೂಚರಾ ಕುಕ್ ವೇರ್ ಇದೆ, ಹಾಕಿನ್ಸ್ ಅವ್ರದ್ದು. ಓಕೆ, ಇಟ್ಸ್ ರಿಯಲಿ ನೈಸ್. ಸಾಕ ಇಷ್ಟು? ಹಾಂ, ಸಾಕು. ಹಾಂ, 1 ಕಪ್ ಇದು ಬ್ರಾಕ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಬೇಬಿ ಕಾರ್ನ್. ಇದು ಎರಡು ಸ್ವಲ್ಪ ಬಾಯ್ಲ್ ಆದರೆ ಸಾಕು, ಆಮೇಲೆ ಫ್ರೈ ಮಾಡ್ಕೊಳ್ಬಹುದು. ಉಪ್ಪು ಹಾಕ್ಬಿಡೋಣ? ಹಾಂ, ಸ್ವಲ್ಪ ಹಾಕ್ತೀನಿ. ಇದು ಜನರಲಿ ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ ಈ ತರ ಮಾಡಿಕೊಟ್ರೆ ಅವಾಗ ತಿಂತಾರೆ. ಹೌದು. ವಾಟ್ ಅಬೌಟ್ ಕ್ಯಾರೆಟ್? ಕ್ಯಾರೆಟ್ ಅದು ಫ್ರೈ ಮಾಡಿದ್ರೆ ಓಕೆ. ಓಕೆ, ಸ್ವಲ್ಪ ಗಟ್ಟಿ. ಆಕ್ಚುಲಿ ಈ ಕುಕಿಂಗ್ ನಲ್ಲಿ ಸ್ವಲ್ಪ ಹಾಫ್ ಬಾಯ್ಲ್ಡ್ ಆಗಿದ್ರೆ, ಹಾಫ್ ಕುಕ್ ಆಗಿದ್ರೆ ಒಳ್ಳೇದು. ಹೌದು ಅಲ್ವಾ? ಹಾಂ. ಸೊ ಇದು ಮುಚ್ಚಿಡೋಣವಾ? ಹಾಂ, ಸ್ವಲ್ಪ. ಓಕೆ, ಸೊ ಈ ಕಡೆ ಇದು ಶುರು ಮಾಡೋಣ. ಇದು 2 ಸ್ಪೂನ್ಸ್ ಬಟರ್ ಬೇಕು. ಸೊ ತುಂಬಾ ಫ್ರೀಕ್ವೆಂಟ್ ಆಗಿ ಇದೆಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಟೈಮ್ ಸಿಗತ್ತಾ ಅಡುಗೆ ಮಾಡೋದಕ್ಕೆಲ್ಲ? ಸಾಯಂಕಾಲ ಮಾತ್ರ, ಇಲ್ಲಾಂದ್ರೆ ಸ್ಯಾಟರ್ಡೆ ಸಂಡೇಸ್ ಟ್ರೈ ಮಾಡಿ. ಯಾರು ನಿಮ್ಮ ಮನೆಯಲ್ಲಿ ಜಾಸ್ತಿ ಫುಡಿ? ನಾನೇ. ನೀವೇನಾ? ನಂಬಕ್ಕೆ ಆಗ್ತಾ ಇಲ್ವಲ್ಲ ನಿಮ್ಮ ಸೈಜ್ ನೋಡಿದ್ರೆ. ಎಲ್ಲ ಹೇಳ್ತಾರೆ, ಬಟ್ ನಾನೇ. ನನ್ನ ತಂಗಿ ಆ ಥರ ಏನಿಲ್ಲ, ಏನಿದ್ರು ಶಿ ವಿಲ್ ಲೈಕ್ ಮ್ಯಾನೇಜ್. ಬಟ್ ನನಗೆ ಹೊಸದು ಏನು ಮಾಡಿದ್ರು, ಅಮ್ಮ ಏನಾದ್ರು ಮಾಡ್ತಾ ಇದ್ರೆ ಸಾಕು, ನಾನೇ ಫಸ್ಟ್ ಹೋಗಿ ಹೆಲ್ಪ್ ಮಾಡೋದು, ಇಲ್ಲ ತಗೊಂಬರೋದು ನಾನೇ ಮಾಡ್ತೀನಿ. ಓಕೆ. ಸೊ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡು. ಓಕೆ. ಮತ್ತೆ 1 ಕಪ್ ಮಿಲ್ಕ್ ಹಾಕ್ತೀನಿ. ಸೊ ಈಗ ಕರೆಂಟ್ಲಿ ಯಾವ ಇದಕ್ಕೆ ಮಾಡ್ತಾ ಇದ್ದೀರಾ ಪ್ರಾಜೆಕ್ಟ್? ಅಂದ್ರೆ ಯಾರಿಗೆ ಹೇಳ್ಕೊಡ್ತಾ ಇದ್ದೀರಾ ನೀವು ಇದು ಆರಿಗ್ಯಾಮಿ? ಅದೆಲ್ಲ ಮಕ್ಕಳಿಗೇನೆ. ವೀಕೆಂಡ್ ಕ್ಲಾಸಸ್
ಇಲ್ಲಾಂದ್ರೆ ವೀಕ್ ಡೇಸ್. ಒಬ್ರೊಬ್ರು ಯಾವಾಗ ಟೈಮ್ ಇರುತ್ತೆ ಅವಾಗ ಬಂದು ಮಾಡೆಲ್ಸ್ ಎಲ್ಲ ಹೇಳ್ಸ್ಕೊಂಡು ಹೋಗ್ತಾರೆ. ಅಲ್ಲ, ಸ್ಕೂಲ್ನವ್ರಿಗೆ ವೀಕ್ ಡೇ ಕ್ಲಾಸಸ್ ಅಥವಾ ವೀಕೆಂಡ್ ಕ್ಲಾಸಸ್, ಕಾರ್ಪೊರೇಟ್ ಅವ್ರಿಗೆ ವೀಕ್ ಡೇ ಕ್ಲಾಸಸ್ ಮಾಡ್ಬಿಟ್ರೆ ನಿಮಗೆ ಟೈಮ್ ಎಲ್ಲಿರುತ್ತೆ? ಅದೇ ನಾನು ಪೇಂಟಿಂಗ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗತ್ತೆ. ಸೊ ನಾನು ಸ್ವಲ್ಪ ರಾತ್ರಿ ಹೊತ್ತು ಜಾಸ್ತಿ ಮಾಡೋದು ಜಾಸ್ತಿ, ಲೈಕ್ 11-12 o'clock ತನಕ. ಕಮ್ಮಿ ಮಾಡ್ಲ? ಒಂಚೂರು ಕಮ್ಮಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್. ಇದು ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು. ಇನ್ನೊಂದ್ ಸ್ವಲ್ಪ ಬಿಟ್ರೆ ಸೀದೋಗ್ಬಿಡತ್ತೆ. ಸೊ ಆ ಬಟರು ಇರೋದ್ರಿಂದ, ಕಾರ್ನು ಇರೋದ್ರಿಂದ, ಹಾಲ್ ಜೊತೆಗೆ ವೈಟ್ ಸಾಸ್ ಮಾಡುವಾಗ ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲ ಅಂತಂದ್ರೆ ಗೋವಿಂದ ಅಲ್ವಾ? ಹೌದು. ಇದು ಥಿಕ್ನೆಸ್ ಬರೋ ತನಕ ಒಂಚೂರು. ಓಕೆ, ಇದು ಬೇಯ್ತಾ ಇದೆ. ನೆಕ್ಸ್ಟ್ ಏನ್ ಹಾಕ್ತೀರಾ? ಇನ್ನೊಂದ್ ಸ್ವಲ್ಪ ಹಾಲ್ ಬೇಕಾಗತ್ತೆ ಇದಕ್ಕೆ? ಒಂಚೂರು. ಡೈರೆಕ್ಟ್ ಅದಕ್ಕೆ ಹಾಕ್ಬಿಡೋಣ. ಸಾಕು. ಸಾಕಾ? ಇಟ್ಬಿಡ್ಲಾ? ಎಸ್ಪೆಷಲಿ ಬ್ರಾಕಲಿ ಜಾಸ್ತಿ ಕುಕ್ ಮಾಡೋದು. ಸೊ ಇದು ಚೀಸ್ ಗ್ರೇಟ್ ಮಾಡೋದಕ್ಕೆ ಬೇಕಲ್ವ? ಇದೊಂಚೂರು ಕಮ್ಮಿ ಮಾಡಲಾ? ಇಲ್ಲ, ಜೋರು ಮಾಡಲಾ? ತಿಕ್ಕಾದ್ಮೇಲೆ ಒಂಚೂರು ಆಮೇಲೆ ಚೀಸ್ ಹಾಕೊಂಡು. ಇವಾಗ ಸದ್ಯಕ್ಕೆ ಫ್ರೀನಾ ಬಿಸಿನಾ? ಇವಾಗ ಯಾವಾಗ್ಲೂ ಬಿಸಿ ಅನ್ಸುತ್ತಲ್ಲ? ಹೌದು, ಹಗ್ಲು ರಾತ್ರಿ ಬಿಸಿ. ಸೊ ಏನೇನ್ ತರ ಪೇಂಟಿಂಗ್ಸ್ ಮಾಡ್ತೀರಾ ನೀವು? ನಾನು ಆಕ್ರಿಲಿಕ್ಕು, ಆಯಿಲು, ಮತ್ತೆ ವಾಟರ್ ಕಲರ್ಸು, ಮತ್ತೆ ಸಾಫ್ಟ್ ಪೇಸ್ಟಲ್ ಅಂತ ಸಿಗುತ್ತೆ. ಸಾಫ್ಟ್ ಪೇಸ್ಟಲ್? ಚಾಕ್ ಪೀಸ್ ತರನೇ ಇರುತ್ತೆ. ಪೆನ್ಸಿಲ್ ಇರುತ್ತೆ, ಇಲ್ಲ ಚಾಕ್ ಪೀಸ್ ತರ, ಕಲರ್ ಚಾಕ್ ಪೀಸ್ ತರ ಇರುತ್ತೆ. ಸೊ ಅದ್ರೊಳಗೆ ಪೋರ್ಟ್ರೇಟು, ಲ್ಯಾಂಡ್ಸ್ಕೇಪು, ಸ್ಟಿಲ್ ಲೈಫು ಆ ಥರ ಎಲ್ಲ ಮಾಡ್ಬೋದು. ಹೌದಾ? ಆಮೇಲೆ ಪೆನ್ ಆ್ಯಂಡ್ ಇಂಕ್ ವರ್ಕ್ ತುಂಬ ನಂಗೆ ಇಷ್ಟ. ಜೆಲ್ ಪೆನ್ನಲ್ಲಿ ಮಾಡೋದು, ಅದರೊಳಗೆ ಮಿಸ್ಟೇಕ್ಸ್ ಆದರೆ ಕರೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದು ಎಷ್ಟು ಟೈಮ್ ತಗೊಂಡು ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ. ಅಂದ್ರೆ ಅದು ಫೈನ್ ಲೈನ್. ರೋಟ್ರಿಂಗ್ ಪೆನ್ ಅಂತ ಬರುತ್ತೆ. ಆರ್ಕಿಟೆಕ್ಚರ್ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ. 0.2 ನಿಬ್ಬು, 0.5 ಆ ಥರ. ಸೊ ಎಷ್ಟು ಡೀಟೇಲ್ ಇರುತ್ತೋ ಅದರೊಳಗೆ ಅದ್ರ ಮೇಲೆ ಅದನ್ನ ಯೂಸ್ ಮಾಡ್ತೀವಿ. ಓಕೆ, ಕೊಡಿ, ನಾನು ಮಾಡ್ತೀನಿ. ಚೀಸ್ ಗ್ರೇಟ್ ಮಾಡ್ಕೊಳ್ಳಿ. ಸೂಪರ್ ಅಲ್ಲ? ಬಟ್ ಇಟ್ಸ್ ಅ ವೆರಿ ನೈಸ್ ಪ್ರೊಫೆಷನ್. ಓನ್ಲಿ ಥಿಂಗ್ ಇಸ್ ಯು ನೀಡ್ ಟು ಬಿ ಅಟೆಂಟಿವ್ ಆಲ್ ದ ಟೈಮ್ ಅಷ್ಟೇ ಅಲ್ವಾ? ಬಟ್ ಎಲ್ಲೂ ಸ್ಟ್ರೆಸ್ ಆಗಲ್ಲ ಅಂತ ಅನ್ಸುತ್ತೆ ಅಲ್ವಾ? ಯು ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್. ಹೌದು. ಒಂದೊಂದ್ಸತಿ ಜಾಸ್ತಿ ಬೇಡ ಅನ್ಸಿದ್ರೆ ಆ ವರ್ಕ್ ನಾ ಮುಟ್ಟೋದೇ ಇಲ್ಲ. ಆರ್ಡರ್ ಏನಾರು ಇದ್ರೆ ಅಷ್ಟೇ ಮುಗಿಸೋದು, ಇಲ್ಲ ಅಂದ್ರೆ ತುಂಬಾ ಟೈಮ್ ತಗೊಂಡೇ ಮಾಡ್ತೀವಿ. ಹೌದಾ? ಓಕೆ. ಸೊ ಅದಲ್ಲದೆ ಔಟ್ಸೈಡ್ ವರ್ಕು ತಗೋತೀರಾ? ಅಂದ್ರೆ ಜನಗಳದ್ದು ಪೋರ್ಟ್ರೇಟ್ ಸ್ಕೆಚಿಂಗು ಈ ಥರ? ಹೌದು. ಲೈವ್ ಸ್ಕೆಚಸ್ ನಾನು ಮಾಡಲ್ಲ, ಕಡಿಮೆ. ಫೋಟೋ ತಗೊಂಡ್ಬಿಟ್ಟು ಮಾಡ್ತೀವಿ. ಓಕೆ. ಗಟ್ಟಿ ಆಯ್ತು ಸಾಸು. ಆಫ್ ಮಾಡ್ಬಿಡೋಣ. ಚೀಸ್ ಒಂದು ಹಾಕ್ಬಿಡ್ತೀನಿ. ಚೀಸ್ ಏನು ಬೇಗ ಮೆಲ್ಟ್ ಆಗಿಬಿಡುತ್ತೆ. ಘಮ ಘಮ ಅಂತ ಇದೆ. ಸೊ ವೈಟ್ ಸಾಸ್ ತಯಾರಾಗಿದೆ. ಈಗಿನ ಪಾಸ್ತಾ ಇದಕ್ಕೆ ಹಾಕೋದಷ್ಟೇ ಬಾಕಿ ಇದೆ. ಐ ಥಿಂಕ್ ಬ್ರೇಕ್ ತಗೊಳ್ಳೋ ಟೈಮ್ ಕೂಡ ಆಗಿದೆ. ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಬಿಡ್ತೀನಿ. ಈಗಲೇ ಹಾಕ್ತೀರಾ? ಇದಕ್ಕೊಂಚೂರು ಸಾಲ್ಟ್ ಹಾಕಿದ್ದಾಯಿತು. ಓಕೆ. ಸೊ ಇದನ್ನ ಕಂಟಿನ್ಯೂ ಮಾಡೋಣ ಆನ್ ದ ಅದರ್ ಸೈಡ್ ಆಫ್ ದ ಬ್ರೇಕ್. ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ, ಬಿಕಾಸ್ ಎಷ್ಟೊಂದು ಮಾತುಕತೆ ಪೆಂಡಿಂಗ್ ಇದೆ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಮ್ಮ ಜೊತೆಗಿದ್ದಾರೆ ಆರ್ಟಿಸ್ಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಸ್ಕೆಚ್ ಮಾಡ್ತಾರೆ, ಆಮೇಲೆ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ, ಮಕ್ಕಳಿಗೆ ಏನೇನೋ ಹೇಳ್ಕೊಡ್ತಾರೆ. ಎಸ್ಪೆಷಲಿ ಆರಿಗ್ಯಾಮಿ ಜಾಸ್ತಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಆನ್ ದ ಅದರ್ ಸೈಡ್ ಆಫ್ ದ ಬ್ರೇಕ್ ಒಂದು ಆರಿಗ್ಯಾಮಿ ಏನಾದ್ರು ಒಂದು ಪೇಪರ್ ಫೋಲ್ಡಿಂಗ್ ಕಲ್ತ್ಕೊಳ್ಳೋಣವಾ? ಆ್ಯಂಡ್ ಅದ್ರ ಜೊತೆಗೆ ಅಫ್ಕೋರ್ಸ್ ಪಾಸ್ತಾನು ಮಾಡೋಣ. ಕ್ವಿಕ್ ಬ್ರೇಕ್ ತಗೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್, ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈರ್, ಕೋ ಪವರ್ಡ್ ಬೈ ಮಕೇನ್, ಸ್ಪೆಷಲ್ ಪಾರ್ಟ್ನರ್ ಹಾಕಿನ್ಸ್ ಪ್ರೆಷರ್ ಕುಕ್ಕರ್. ನಮ್ಮ ಜೊತೆಗಿದ್ದಾರೆ ಸ್ನೇಹ, ಮಂಜುನಾಥ್. ಆ್ಯಂಡ್ ನಾವು ಮಾಡ್ತಾ ಇದೀವಿ ವೈಟ್ ಸಾಸ್ ಪಾಸ್ತಾ. ವೈಟ್ ಸಾಸ್ ಅಂತೂ ಮಾಡಿದ್ದಾಯಿತು. ಈಗ ಸದ್ಯಕ್ಕೆ ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ವೆಜಿಟೇಬಲ್ಸ್ ಹಾಕೋಣ. ನೀವು ಅದೆಲ್ಲ ಹಾಕ್ತೀರಾ ಅಥವಾ ಇದು ಹಾಕೋಣ? ಇನ್ನೊಂದು ಪ್ಯಾನಲ್ಲಿ ಲೈಕ್ ಫ್ರೈ ಮಾಡಿಬಿಟ್ಟು ಆಮೇಲೆ ಸಾಸ್ ಮಿಕ್ಸ್. ಹೌದಾ? ಓಕೆ. ಆಲಿವ್ ಆಯಿಲ್ ಹಾಕ್ತಿದ್ದೀನಿ 2 ಸ್ಪೂನ್ಸ್. ಯಾವುದೇ ಇಟಾಲಿಯನ್ ಕುಕ್ಕಿಂಗಿಗೂ ಆಲಿವ್ ಆಯಿಲೇ ಯೂಸ್ ಮಾಡೋದು. ಅದೊಂಥರ ಫ್ಲೇವರ್ ಕೊಡುತ್ತೆ ಆ್ಯಂಡ್ ಇಟ್ಸ್ ಗುಡ್. ಜಿಂಜರ್ ಗಾರ್ಲಿಕ್ ಸ್ವಲ್ಪ ಹಾಕಿದ್ರೆ ಸಾಕು. ಜಿಂಜರ್ ಗಾರ್ಲಿಕ್ ಸ್ವಲ್ಪ ಫ್ರೈ ಮಾಡಿ.
ಕ್ಯಾಪ್ಸಿಕಮ್ ಹಾಕ್ತೀನಿ. ಯೆಲ್ಲೋ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಮತ್ತೆ ರೆಡ್. ಜಸ್ಟ್ ಕಲರ್ಫುಲ್ ಆಗಿ ಕಾಣುತ್ತೆ, ಟೇಸ್ಟಿ ಆಗಿರುತ್ತೆ. ಹೌದು. ಕ್ಯಾರೆಟ್. ಕ್ಯಾರೆಟ್ ಮತ್ತು ಇದನ್ನು ಹಾಕೋಣ. ಹಾಂ, ಹಾಕಲ. ಹಾಂ, ಅಷ್ಟು ಬೇಡ. ಇನ್ನೂ ಸ್ವಲ್ಪ ಬೇಕಾದ್ರೆ ಬಟರು ಹಾಕೋಬೋದು. ಚೆನ್ನಾಗಿರುತ್ತೆ. ದ ಮೋರ್ ಬಟರ್, ದ ಮೋರ್ ಚೀಸ್ ಯು ಆ್ಯಡ್, ದ ಬೆಟರ್ ಇಟ್ ಇಸ್ ಅಲ್ವಾ? ಹೌದು. ಒಂದು 2 minutes ಕ್ಲೋಸ್ ಮಾಡಿ. ಹೌದಾ? ನೀರು ಹಾಕಲ್ವಾ? ಬೇಡವಾ? ಬೇಡ. ಓಕೆ, ಐ ಥಿಂಕ್ ದಿಸ್ ಇಸ್ ಡನ್. ನೆಕ್ಸ್ಟ್ ಪಾಸ್ತಾ ಆ್ಯಡ್ ಮಾಡ್ತೀನಿ, ಬಾಯ್ಲ್ ಆಗಿರೋದು. pretty much done. ಹಾಂ, ಇನ್ನು ಮಶ್ರೂಮು, ಬೇರೆ ಏನು ವೆಜಿಟೇಬಲ್ಸ್ ಬೇಕಂದರೆ ಸ್ಮಾಲ್ ಇದು ಟೊಮ್ಯಾಟೊ ಸಿಗುತ್ತಲ್ಲ ಅದನ್ನು ಹಾಕೋಬೋದು. ಹರ್ಬ್ಸ್ ಆ್ಯಡ್ ಮಾಡ್ತೀನಿ, ಇಟಾಲಿಯನ್ ಹರ್ಬ್ಸು. ಫ್ಲೇವರ್ಸ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಹೌದು. ನಾನು ಬರೀ ಕುಕುಂಬರ್ ಕಟ್ ಮಾಡಿಬಿಟ್ಟೆ ಅದನ್ನು ಹಾಕೋತೀನಿ, ತಿಂತೀನಿ, ಸಕ್ಕತ್ತಾಗಿರುತ್ತೆ. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ವಾವ್, ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ? ಇವಾಗ ನಾನು ಸಾಯಂಕಾಲ ಮನೆಗೆ ಹೋಗೋ ಹೊತ್ತಿಗೆ ನನ್ನ ಮಗ ಇವತ್ತು ಹೋಗ್ಬಿಟ್ಟು ಅಲ್ಲಿ ಪಾಸ್ತಾ ಮಾಡಿದೆ, ನೀನು ನನಗೂ ಮಾಡಿಕೊಡು ಅಂತ. ಎಷ್ಟೊಂದು ಸಲ ಮಧ್ಯರಾತ್ರಿ ಹಶುವು ಅಂತ ಎದ್ಬಿಟ್ಟು ಪಾಸ್ತಾ ಮಾಡ್ಕೊಡ್ತೀಯಾ ಅಂತ ಹೀಗೆ. ಆ್ಯಕ್ಚುಲಿ ಈ ಹಂತಕ್ಕೆ ಆಗ್ಲಿ ಓಲಿಯೋ ಥರ ನಾವು ಅದನ್ನು ತಿನ್ಬೋದು, ಒಂದು ಸ್ಯಾಲೆಡ್ ಥರ. ಇದಕ್ಕೆ ಇನ್ನೊಂಚೂರು ಆಲಿವ್ ಆಯಿಲ್ ಸೇರಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಸಾಸ್ ಒಂದು ಆ್ಯಡ್ ಮಾಡಿ. ಅದನ್ನೇ ಇದಕ್ಕೆ ಆ್ಯಡ್ ಮಾಡ್ತೀರಾ? ಇದನ್ನು ಅದಕ್ಕೆ ಆ್ಯಡ್ ಮಾಡಿ. ಹಾಗೆ ಇಲ್ಲೊಂದು ಸ್ವಲ್ಪ ಬಾಯ್ಲ್ ಮಾಡಿಟ್ಟಿರೋ ವೆಜಿಟೇಬಲ್ಸ್ ಇದೆ, ಒಂದು ಪಕ್ಕಕ್ಕೆ ಇದನ್ನು ಮಾಡ್ಕೊಂಬಿಡೋಣವಾ? ಸುಮ್ಮನೆ ಲೈಟ್ ಸಾಟೆಡ್ ವೆಜಿಟೇಬಲ್ಸ್. ಹೌದು, ಒಂಚೂರು ಬೆಣ್ಣೆ ಹಾಕ್ಬಿಟ್ಟು. ಇದು ನಾನು ತಿರುಗಿಸ್ತೀನಿ, ನೀವು ಅದು ಮಾಡಿ. ಓಕೆ, ಸ್ಯಾಲೆಡ್ಗೆ ಇದು ರೆಡಿ ಮಾಡ್ತಾನೆ. ಎಷ್ಟು ಬಿಸಿ ಇದೆ ಅಂತಂದರೆ ಗಾರ್ಲಿಕ್ ಹಾಕಿ. ಗಾರ್ಲಿಕ್ ಬರೀ, ಜಿಂಜರ್ ಬೇಡ. ಈಗ ಬಾಯ್ಲ್ಡ್ ವೆಜಿಟೇಬಲ್. ಎಷ್ಟು ಕಲರ್ಫುಲ್ ಆಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕಲರ್ಫುಲ್. ಈಸಿಯೆಸ್ಟ್. ಸಿನ್ಸ್ ಇದಾಗಲೇ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಬೇಗ ಆಗೋಗ್ಬಿಡುತ್ತೆ ಕೆಲಸ, 2 ನಿಮಿಷದ ಕೆಲಸ. ಇದು ಯಾವ ವೆಜಿಟೇಬಲ್ ಆದರೂ ಹಾಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಏನು ಕುಕ್ಕುಂಬರ್ ಸಿಗುತ್ತಲ್ಲ ಹಾಕೋಬಹುದು, ಚೆನ್ನಾಗಿರುತ್ತೆ. ಜುಕ್ಕಿನಿ ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್, ಸಾಲ್ಟಾ? ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀರಾ? ಹೌದು. ಸಾಲ್ಟ್ ಆಗಲೇ ಸ್ವಲ್ಪ ಬಾಯ್ಲ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್. ಇಟಾಲಿಯನ್ ಚೀಸು, ಒರಿಗ್ಯಾನೆ, ಮಿಕ್ಸ್ಡ್ ಹರ್ಬ್ಸ್ ಅಂತ ಸಿಗುತ್ತಲ್ಲ ಅದನ್ನು ಹಾಕ್ಬಿಡ್ಬೋದಲ್ವಾ? ಮಿಕ್ಸ್ಡ್ ಹರ್ಬ್ಸ್. ಸ್ವಲ್ಪ ಪೆಪ್ಪರು ಹಾಕ್ಬೋದು. ಇದಾಗಿದೆ. ಆಫ್ ಮಾಡ್ಬಿಡ್ಲಾ?
ಇರ್ತಾರೋ ನಮ್ಮ ಪ್ರೋಗ್ರಾಮ್ನ ಇವಾಗ ಅವ್ರಿಗೆ ಬಾಯಲ್ಲಿ ನೀರು ಬರ್ತಾ ಇರತ್ತೆ ನೋಡಿ. ಯೂಶಲಿ ಇದ್ರ ಜೊತೆ ಗಾರ್ಲಿಕ್ ಬ್ರೆಡ್ ಅಲ್ವಾ, ಸಖತ್ತಾಗಿರುತ್ತೆ. ಸೂಪರ್ ಆಗಿರೋ ವೈಟ್ ಸಾಸ್ ಪಾಸ್ತಾ, ಅದ್ರ ಜೊತೆಗೆ ಸಾರ್ಟೆಡ್ ವೆಜಿಟೇಬಲ್ಸ್ ರೆಡಿ ಮಾಡಿಬಿಟ್ಟಿದ್ದಾರೆ ನಮ್ಮ ಸ್ನೇಹ. ಅದ್ರ ಜೊತೆಗೆ ಎಷ್ಟೊಂದು ಮಾತುಕತೆ. ಬಟ್ ಕ್ವಿಕ್ ಆಗಿ ಇದು ಹೇಗೆ ಮಾಡಿದ್ರು ಈ ಕ್ಯಾಪ್ ನೋಡ್ಕೊಂಡು ಬರೋಣ. ವೈಟ್ ಸಾಸ್ ಪಾಸ್ತಾ ಮಾಡುವ ವಿಧಾನ: ಒಂದು ಬಾಣಲೆ ಬಿಸಿಗಿಟ್ಟು ನೀರು ಹಾಕಿ ಅದಕ್ಕೆ ಬ್ರಾಕೊಲಿ, ಬೇಬಿಕಾರ್ನ್, ಉಪ್ಪನ್ನು ಸೇರಿಸಿ ಬೇಯಲು ಬಿಡಿ. ಒಂದು ಪ್ಯಾನ್ ಬಿಸಿಗಿಟ್ಟು ಬೆಣ್ಣೆ ಹಾಕಿ ಕಾದ ನಂತರ ಕಾರ್ನ್ಫ್ಲೋರ್ ಹಾಕಿ ಫ್ರೈ ಮಾಡಿ. ಜೊತೆಗೆ ಹಾಲು ಸೇರಿಸಿ ಕುದಿಸಿ ದೋಸೆ ಹಿಟ್ಟಿನ ಹದಕ್ಕೆ ಬಂದ ಮೇಲೆ ಅದಕ್ಕೆ ಚೀಸ್, ಉಪ್ಪು, ಮೆಣಸು ಪುಡಿ ಸೇರಿಸಿದರೆ ವೈಟ್ ಸಾಸ್ ಸಿದ್ಧವಾಗುತ್ತದೆ. ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಆಲಿವ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಬೆಲ್ ಪೆಪ್ಪರ್ಸ್ ಹಾಗೂ ಉಳಿದ ತರಕಾರಿಗಳನ್ನು ಹಾಕಿ ಜೊತೆಗೆ ಬೆಣ್ಣೆ ಹಾಕಿ ಮುಚ್ಚಳ ಮುಚ್ಚಿಟ್ಟು ಬೇಯಲು ಬಿಡಿ. ಬೆಂದ ನಂತರ ಅದಕ್ಕೆ ಪಾಸ್ತಾ, ಹರ್ಬ್ಸ್, ಚಿಲ್ಲಿ ಫ್ಲೇಕ್ಸ್, ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಪ್ಯಾನ್ಗೆ ಬೆಂದ ತರಕಾರಿಗಳನ್ನು ಹಾಗೂ ಬೆಳ್ಳುಳ್ಳಿ ಹಾಕಿ ಟಾಸ್ ಮಾಡಿ ಸಿದ್ಧಪಡಿಸಿದ ಪಾಸ್ತಾದೊಂದಿಗೆ ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟರೆ ರುಚಿಯಾದ ವೈಟ್ ಸಾಸ್ ಪಾಸ್ತಾ ಸವಿಯಲು ಸಿದ್ಧ. ಸೊ ಸಖತ್ತಾಗಿರುವಂತಹ ಡೆಲಿಕಸೀಸ್ ಅಂತೂ ರೆಡಿ ಆಗಿದೆ. ರೀಕ್ಯಾಪ್ ನೋಡಿದ್ದಾಗಿದೆ. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಕಮ್ ಆನ್, ಚಿಯರ್ಸ್. ಏನ್ ಫಸ್ಟ್? ಪಾಸ್ತಾ along with the broccoli and the veggies. Cheers. ಸೂಪರ್ ಆಗಿದೆ. ಸೊ ನಿಮ್ಮ ಮನೆಯಲ್ಲಿ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲಿಲ್ಲ ಅಂದರೆ ಈ ಥರ ಮಾಡಿಕೊಡಿ, ಕಲರ್ಫುಲ್ ಆಗಿ. ಖಂಡಿತ ಪಾಸ್ತಾ ಅಂತೂ ಇಷ್ಟಪಡ್ತಾರೆ, ಅದ್ರ ಜೊತೆಗೆ ವೆಜಿಟೇಬಲ್ಸ್ನ ತಿಂತಾರೆ. ಸೂಪರ್. ಇದನ್ನ ಮಾಡೋದು ಹೇಳ್ಕೊಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಐ ಸ್ಟಿಲ್ ಹ್ಯಾವ್ ಅ ಟಾಸ್ಕ್ ಫಾರ್ ಯು. ಓಕೆ, ಏನು ತೋರಿಸ್ತೀರಾ ಆರಿಗ್ಯಾಮಿ? ಐ ಶೋ ಹೌ ಟು ಮೇಕ್ ಅ ಟೈ. ಇದು ಯಾವಾಗಲೂ ಆರಿಗ್ಯಾಮಿ ಮಾಡ್ಬೇಕಾದ್ರೆ ಇದು ಸ್ಕ್ವೇರ್ ಬೇಸ್ ಇರಬೇಕು, ರೆಕ್ಟ್ಯಾಂಗಲ್ ಅಲ್ಲ. ಸೊ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು. ನಿಮ್ಮಷ್ಟು ಚೆನ್ನಾಗಿ ಮಾಡದೇ ಇರ್ಬೋದು ನಾನು. ಹಾಂ, ರಾಕೆಟ್ ಮಾಡಕ್ ಗೊತ್ತು ನನಗೆ. ಹಾಂ, ನಾವು ಎಲ್ಲ ಜಾಸ್ತಿ ಅದೇ ಮಾಡ್ತಾ ಇದ್ವಿ. ಆಮೇಲೆ ಬೋಟ್ ಮಾಡಕ್ ಗೊತ್ತು. ಐ ಹ್ಯಾವ್ ಅ ಸ್ಕ್ವೇರ್. ಸೊ ಇದು ಸ್ಕ್ವೇರ್ ಬೇಸ್. ವಿ ಹ್ಯಾವ್ ದ ಸೆಂಟ್ರಲ್ ಲೈನ್ ಇಲ್ಲಿ ಮಧ್ಯದಲ್ಲಿ. ಸೊ ಇಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಎರಡು ಕಡೆ. ಸೇಮ್ ಇದು ರಾಕೆಟ್ ಫೋಲ್ಡಿಂಗ್. ಹೌದು. ಸೊ ಬೋತ್ ದ ಸೈಡ್ಸ್. ಮತ್ತು ರೈಟು ಮತ್ತು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀವಲ್ಲ, ಸೊ ರೈಟ್ ಬ್ರೈನ್ ಮತ್ತು ಲೆಫ್ಟ್ ಬ್ರೈನ್ ಎರಡು ಒಂದೇ ಸತಿ ವರ್ಕ್ ಆಗುತ್ತೆ. ಲೈಕ್ ಬ್ರೈನ್ ಜಿಮ್ ಥರ ಹೆಲ್ಪ್ ಆಗುತ್ತೆ. ಹಾಂ, ಮತ್ತು ಫೋಲ್ಡಿಂಗ್ಸು, ಶೇಪ್ಸು, ಮೆಮೊರಿಗೆ ಹೆಲ್ಪ್ ಆಗುತ್ತೆ. ಸೊ ಒನ್ ಫೋಲ್ಡಿಂಗ್ ಆಯಿತು, ಒನ್ ಮೋರ್ ಫೋಲ್ಡಿಂಗ್ ಸೇಮ್. ಅದಾದ್ಮೇಲೆ ನೆಕ್ಸ್ಟ್ ಫೋಲ್ಡಿಂಗಾ? ಹಾಂ. ವಾವ್. ಸೊ ಮಕ್ಕಳು ಇದೆಲ್ಲ ಮಾಡಾದ್ಮೇಲೆ ಅದ್ರ ಮೇಲೆ ಡಿಸೈನ್ಸು ಏನೇನು ಬೇಕೋ ಕಲರ್ಸು ಆ್ಯಡ್ ಮಾಡ್ಬೋದು. ಸೂಪರು. ರೈಟ್ ಲೆಫ್ಟ್ ಬ್ರೈನ್ ಎರಡೂ ವರ್ಕ್ ಆಗ್ತಾ ಇದೆಯಾ ನಂಗೆ ಹಾಗಾದ್ರೆ? ಯಾಕಂದರೆ ಕೋಆರ್ಡಿನೇಷನ್ ಇರುತ್ತಲ್ಲ, ಎರಡು ಕಡೆನೂ ಫೋಲ್ಡ್ ಮಾಡ್ತಿರ್ತೀವಿ, ಮತ್ತು ಫೋಲ್ಡಿಂಗ್ಸ್ ಎಲ್ಲ ನ್ಯಾಪ್ಕ ಇಟ್ಕೊಂಡಿರ್ತೀವಿ. ಹೌದು. ಸೊ ಇದರೊಳಗೆ 3D ಮಾಡೆಲ್ ಎಲ್ಲ ಮಾಡಿದ್ರೆ ಇನ್ನೂ ಜಾಸ್ತಿ ಇರುತ್ತೆ ಫೋಲ್ಡಿಂಗ್ಸ್, ಇನ್ನೂ ಜಾಸ್ತಿ ಬ್ರೈನ್ ವರ್ಕ್ ಆಗುತ್ತೆ. ಹಾಂ, ಹೌದು. ಓಕೆ. ಸೊ ಇದಾದಮೇಲೆ ಈ ಥರ ಲೆಫ್ಟ್ ಟು ರೈಟ್ ಫೋಲ್ಡ್ ಮಾಡಿಬಿಟ್ಟು ಮತ್ತು ಹಿಂದೆಯಿಂದ ತಗೊಂಡು ಲಾಕ್. ಕೆಳಗಡೆ ತಗೊಂಡು ಲಾಕ್. ಹಾಂ, ಮತ್ತೆ ಅದು ಹಿಂದೆ ಹೋಗುತ್ತೆ. ಮೇಡಮ್, ನಿಮ್ಮ ವರ್ಕ್ಶಾಪಿಗೆ ನಾನು ಬರ್ತೀನಿ. ಕಿಚನ್ ದರ್ಬಾರ್ ಮುಗಿಸ್ಕೊಂಡು. ಓಕೆ, ಹಿಂಗಾಯ್ತು. ಸೊ ದಿಸ್ ಇಸ್ ಲೈಕ್ ಟೈ. ಇಲ್ಲಿ ಡಿಸೈನ್ ಮಾಡಿ. ಹಾಂ. ಸೊ ಸ್ಟಾರ್ಸು, ಲೈನ್ಸು ಆ ಥರ ಎಲ್ಲ ಹಾಕಿ ಕಲರ್ ಮಾಡ್ತಾರೆ.
ಸೊ ಈ ಥರ ಶರ್ಟ್ ಪ್ಯಾಂಟ್ ಎಲ್ಲಾನು ಮಾಡ್ಬೋದು. ಸೊ ಸೂಪರ್ ಸ್ನೇಹ, ಆಸ್ತಮ್ ಆಗಿತ್ತು. ನೀವು ಬಂದು ಇದನ್ನ ಹೇಳ್ಕೊಟ್ಟಿದ್ದು, ಜೊತೆಗೆ ಸೂಪರ್ ಆಗಿರೋ ಪಾಸ್ತಾ ಮತ್ತೆ ಸಾರ್ಟೆಡ್ ವೆಜಿಟೇಬಲ್ಸ್ ಮಾಡೋದನ್ನ ಹೇಳ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಆನ್ ದ ಅದರ್ ಹ್ಯಾಂಡ್, ಹೌ ಡಿಡ್ ಯು ಫೀಲ್ ಕಮಿಂಗ್ ಹಿಯರ್? ಫಸ್ಟ್ ಟೈಮ್, ಬಟ್ ತುಂಬ ಖುಷಿ ಆಯಿತು. ನಿಮ್ಮನ್ನು ಮೀಟ್ ಮಾಡಿದ್ದು ನಂಗೆ ಖುಷಿ ಆಯಿತು. ಟಿವಿನಲ್ಲಿ ನೋಡ್ತಿರ್ತಿದ್ದೆ, ಟೈಮ್ ಆದಾಗೆಲ್ಲ ಹೊಸ ಅದೇನು ತೋರಿಸಿದ್ರೆ ಅದು ಟ್ರೈ ಮಾಡ್ತೀನಿ. ನಮ್ಮ ಅಮ್ಮಗೂ ಅಷ್ಟೇ ತುಂಬ ಇಷ್ಟ. ಖಂಡಿತ ಅವ್ರನ್ನೂ ಕರ್ಕೊಂಡು ಬನ್ನಿ ಒಂದ್ಸಲ. ಮಾಡ್ತಾರೆ ಅವ್ರು. ಸೌತ್ ಇಂಡಿಯನ್ ಹಳೆಯದೆಲ್ಲ ಸ್ಟೀಮ್ಡ್ ಕುಕ್ಡ್ ಎಲ್ಲ ಅವ್ರಿಗೆ ತುಂಬಾ ಇಷ್ಟ. ವೆರಿ ನೈಸ್. ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ. ಅಂಡ್ ಇನ್ನೊಂದ್ಸಲ ಬನ್ನಿ, ಇನ್ನೊಂದಷ್ಟು ಆರಿಗ್ಯಾಮಿ ಹೇಳ್ಕೊಡಿ, ಅಡುಗೆನೂ ಹೇಳ್ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್ ಮೀಟಿಂಗ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಬಾಯ್ ಬಾಯ್. ಸಖತ್ತಾಗಿರೋಂಥ ಟೈ ಮಾಡೋದು ಕಲ್ತ್ಕೊಂಡಿದ್ದಾಯ್ತು, ಪಾಸ್ತಾ ಮಾಡೋದು ಕಲ್ತ್ಕೊಂಡಿದ್ದಾಯ್ತು, ಸಾರ್ಟೆಡ್ ವೆಜಿಟೇಬಲ್ಸ್ ದ ಸಿಂಪ್ಲೆಸ್ಟ್. ಸೊ ಸದ್ಯಕ್ಕೆ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ಶೆಫ್ ಕರ್ಕೊಂಡು ವಾಪಸ್ ಬರ್ತೀನಿ. ನೀವೆಲ್ಲ ಹೋಗ್ಬೇಡಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್, ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈಯರ್, ಕೋ ಪವರ್ಡ್ ಬೈ ಮಕೇನ್, ಸ್ಪೆಷಲ್ ಪಾರ್ಟ್ನರ್ ಹಾಕಿನ್ಸ್ ಪ್ರೆಷರ್ ಕುಕ್ಕರ್. ಸಮಯ ಆಗಿದೆ ಪಂಟ್ರ ಪಾಕಕ್ಕೆ ನಮ್ಮ ಶೆಫ್ ನ ಬರ್ಮಾಡ್ಕೊಳ್ಳೋದಕ್ಕೆ. ಸದ್ಯಕ್ಕೆ ನಮ್ ಜೊತೆಗಿದ್ದಾರೆ ನಮ್ಮ ಶೆಫ್ ಸೂರಿಗೌಡ. ಹಾಯ್. ಹಲೋ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಮತ್ತೆ ಏನ್ ಸಮಾಚಾರ ಸೂರಿ? ಹೇಳ್ಬೇಕಿಲ್ಲ. ಏನ್ ಮಾಡ್ತಾ ಇರೋದು ಸ್ಪೆಷಲ್ ಇವತ್ತು? ಬೇಬಿಕಾರ್ನ್ ಸಾತೆ. ಓ, ಸಖತ್ತಾಗಿರುತ್ತೆ ಇದು. ಹೌದು. ಸೊ ಬೇಬಿಕಾರ್ನ್ ಅಂದಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಅಂಡ್ ಬೇಬಿಕಾರ್ನ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಸ್ಪೆಷಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬೇಬಿಕಾರ್ನ್ ಉಪಯೋಗಿಸಿ ಸ್ಯಾಟೆ ಮಾಡ್ತಾ ಇದ್ದಾರೆ ನಮ್ಮ ಶೆಫ್ ಸೂರಿಗೌಡ ಅವರು. ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಬೇಬಿಕಾರ್ನ್ ಸ್ಯಾಟೆ ಬೇಕಾಗುವ ಸಾಮಗ್ರಿಗಳು: ಬೇಬಿಕಾರ್ನ್, ಚಕ್ಕೆ, ಚಕ್ರಮೊಗ್ಗು, ಕಾಳ್ಮೆಣಸು, ರೋಸ್ಮೇರಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಸೋಯಾ ಸಾಸ್, ಉಪ್ಪು, ಶುಂಠಿ ಪೇಸ್ಟ್ ಮತ್ತು ಪೀನಟ್ ಬಟರ್. ಓಕೆ, ಇದೊಂಥರ ಸ್ಟಾರ್ಟರ್ ಅಂತ ಹೇಳ್ಬೋದು ಈ ಡಿಶ್. ಕರೆಕ್ಟ್. ಸೊ ಹಾಗಾದ್ರೆ ಶುರು ಮಾಡ್ಬಿಡೋಣ. ಇಂಗ್ರೀಡಿಯೆಂಟ್ಸ್ ನೋಡಿದಾಯ್ತು. ಫಸ್ಟ್ ಇದೇ ಬೇಕು. ಪ್ಯಾನ್ ಬಿಸಿ ಮಾಡ್ಕೊಳ್ಳೋಣ. ಸೊ ನಮ್ಮ ಹಾಕಿನ್ಸ್ ಅವರ ಕುಕ್ವೇರ್ ಸಖತ್ತಾಗಿದೆ. ಸೊ ರಿಲಯಬಲ್, ಸ್ಟರ್ಡಿ. ನಮ್ಮ ಮನೆಯಲ್ಲಿ ಫುಲ್ ಕುಕ್ವೇರ್ ಇದೆ. ನಿಮ್ಮ ಮನೇಲಿ? ನಮ್ಮ ಮನೆಯಲ್ಲಿ ದೋಸೆ ತವಾ ಇದೆ, ಪ್ಲಸ್ ಫ್ರೈ ಪ್ಯಾನ್ ಇದೆ. ಎಲ್ಲ ಇದ್ರದ್ದೇನಾ? ಓಕೆ. ಸೊ ಫಸ್ಟ್ ಏನ್ ಬೇಕು? ಬಟರ್ ಹಾಕೊಳ್ತೀವಿ. ಫಸ್ಟ್ ಜಸ್ಟ್ ಇದನ್ನ ಹಾಗೆ ಫ್ರೈ ಮಾಡ್ಕೊಬೇಕು. ಹೋಲ್ ಸ್ಪೈಸಸ್. ಸಿನಿಮನ್ ಹಾಕ್ತಾ ಇದೀನಿ. ಸಿನಿಮನ್ ಅಂದ್ರೆ ಚಕ್ಕೆ, ಆಮೇಲೆ ಬ್ಲಾಕ್ ಪೆಪ್ಪರ್, ಮೆಣಸು, ಕಾಳುಮೆಣಸು, ಇದು ರಾಟಿ ಮೊಗ್ಗು, ಹನೀಸ್, ಇದು ಸ್ಟಾರ್ ಹನೀಸ್, ಸ್ಟಾರ್ ಹನೀಸ್, ಸ್ಟಾರ್ ಫ್ಲವರ್. ಇದು ಬೇಬಿಕಾರ್ನ್ ಸಾತೆ ಬಂದು ನಾರ್ಮಲಿ ಚೈನೀಸ್ ಮತ್ತೆ ಚೈನೀಸ್ ಕ್ಯೂಸಿನ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಸಾತೆ ಮಾಡೋದಕ್ಕೆ. ನಾನ್ ಬಂದು ಇಂಡಿಯನ್ ಚೈನೀಸ್ ಕಾಂಬಿನೇಷನ್ ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಹೋಲ್ ಸ್ಪೈಸಸ್ ಎಲ್ಲ ಹಾಕಿದ್ರೆ ಇಂಡಿಯನ್ ಟಚ್ ಕೊಡುತ್ತೆ. ಪ್ಲಸ್ ಪೀನಟ್ ಬಟರ್ ಹಾಕ್ತಾ ಇದ್ದೀನಿ, ಅದು ಇನ್ನೂ ಚೆನ್ನಾಗಿರುತ್ತೆ. ನಾರ್ಮಲಿ ಹೌದು, ಡಿಪ್ಪಿಗೆ ಪೀನಟ್ ಬಟರ್ ಕೊಡ್ತಾರೆ, ಬಟ್ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಪೌಡರ್ ಮಾಡ್ಕೋಬೇಕಲ್ವಾ? ಹೌದು, ಕ್ರಶ್ ಮಾಡ್ಕೊಬೇಕು. ಕ್ರಶ್ ಮಾಡ್ಕೊಳ್ಳೋದಕ್ಕೆ ಕುಟ್ಕೊಳ್ಳೋದಿದೆ ನಮ್ಮ ಹತ್ರ. ಅಬ್ಬಬ್ಬಬ್ಬಾ, ಸೂಪರು. ಎಷ್ಟು ತೂಕ ಇದೆಯಲ್ಲ ಅದು. ಹೌದು, ಇದಾಗಿದೆ. ಇದನ್ನು ಕುಟ್ಕೊಳ್ಳೋಣ. ಅಂಡ್ ಮೋರ್ ಓವರ್ ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು. ಆಫ್ ಮಾಡೋಣ. ಸೂಪರ್. ಇವಾಗ ಇದನ್ನ ಕುಟ್ಕೊಳ್ಳೋಣ. ಸೊ ಅದರಲ್ಲಿರೋ ವಾಟರ್ ಅಂಶ ಏನಾದ್ರು ಇದ್ರೆ ಹೊರಟೋಗುತ್ತೆ. ಹೌದು. ಇವಾಗ ಇದು ರೆಡಿ ಇದೆ. ಮಿಕ್ಸಿಂಗ್ ಬೌಲ್ ಅಲ್ಲಿ ಮಿಕ್ಸ್ ಮಾಡ್ತೀನಿ. ಸ್ಪೂನ್ ಬೇಕು, ಇಲ್ಲಿದೆ. ಪೀನಟ್ ಬಟರ್ ಹಾಕ್ತಾ ಇದ್ದೀನಿ. ಸೋಯಾ ಸಾಸ್, ಹಾಫ್ ಟೇಬಲ್ ಸ್ಪೂನ್ ಸೋಯಾ ಸಾಸ್, ಸಾಲ್ಟ್, ಸ್ವಲ್ಪ ಅರಿಶಿನ, ರೋಸ್ಮೆರಿ. ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಒಳ್ಳೆ ನಿದ್ದೆ ಬರುತ್ತೆ ರೋಸ್ಮೇರಿ. ಇದ್ರದ್ದು ಟೀ ಇಸ್ ವೆರಿ ಗುಡ್ ಅಂಡ್ ಇಟ್ ಇಸ್ ವೆರಿ ರಿಫ್ರೆಶಿಂಗ್. ಮತ್ತೆ ಇವಾಗ ಶೀತ ಎಲ್ಲ ಆಗಿದ್ರೆ, ಕೋಲ್ಡ್ ಆಗಿದ್ರೆ ಇದ್ರ ಟೀ ಮಾಡ್ಕೊಂಡು ನೀರಿಗೆ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು. ಪ್ಲಸ್ ಇದು ಅಷ್ಟೇ, ಸ್ಪೈಸಸ್ ಎಲ್ಲ ತುಂಬಾ ಒಳ್ಳೇದು.
ಸ್ಪೈಸಸ್ ಪೌಡರ್ ನಾನು ಹಾಕೋತಿದ್ದೀನಿ. ಗಾರ್ಲಿಕ್ ಒಂದು ಚಾಪ್ ಮಾಡ್ಕೊಬೇಕು, ನನಗೆ ಚಾಪಿಂಗ್ ಬೋರ್ಡ್ ಬೇಕು. ಹಾಕದೆ ಸಾಕು. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಂದ್ರೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಆಯಿಲ್ ಇದಕ್ಕೆ ಆ್ಯಡ್ ಮಾಡ್ಕೊಂಬೋಣ. ಪ್ಯಾನ್ ಆನ್ ಮಾಡ್ಕೊಂಬೋಣ. ಇವಾಗ ನಾನು ಬೇಬಿ ಕಾರ್ನ್ ಹಾಕ್ತಾ ಇದ್ದೀನಿ. ಡ್ರೆಸ್ಸಿಂಗ್ಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಅದೊಂಥರ ಅದ್ರ ಜೊತೆಗೆ ಮ್ಯಾರಿನೇಟ್ ಆಗಬೇಕಲ್ಲ. ಹೌದು, ಇದು ತುಂಬಾನೇ ಈಸಿ. ಪ್ಲಸ್ ನೋಡ್ಬೋದು ನೀವು ಎಷ್ಟು ತುಂಬಾನೇ ಕಮ್ಮಿ ಇದೆ ಮಸಾಲ ಎಲ್ಲ ಆಗಿರ್ಬೋದು, ಬಟ್ ಅರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಆ್ಯಕ್ಚುಲಿ ಪನೀರ್ಗೆ ಮಾಡ್ತೀನಿ ಈ ಥರ ಮನೆಯಲ್ಲಿ, ಚೆನ್ನಾಗಿರುತ್ತೆ. ಈ ಥರ ಕೊಟ್ಟರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಪ್ಲಸ್ ಅದ್ರ ಜೊತೆ ನಾವು ವೆಜಿಟೇಬಲ್ ಕೊಡ್ತಾ ಇದೀವಿ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸಾಟೆ ಅಂದ್ರೆ ಆ ಸ್ಕ್ಯೂವರ್ಸ್ ಇರುತ್ತಲ್ಲ, ಸ್ಟಿಕ್ಸ್ ದೊಡ್ಡದು, ಆ ಥರದ್ರಲ್ಲೂ ಇದನ್ನ ಹಾಕಿ ಇಡ್ಬೋದು, ಚೆನ್ನಾಗಿರುತ್ತೆ. ಒಳ್ಳೆ ಹೋಗ್ತಾ ಬರ್ತಾ ಒಂದು ಲಾಲಿಪಾಪ್ ತಿನ್ನಂಗಿರುತ್ತೆ ಮಕ್ಳಿಗೆ. ಆಯ್ತಾ? ಇನ್ನೊಂದು ಬೇಕಾ? ಇನ್ನೆರಡು ಬೇಕು. ಆ್ಯಂಡ್ ಫಾಸ್ಟಾಗಿ ಆಗುತ್ತೆ ಇದು, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಪೀನಟ್ ಬಟರ್ ಮಕ್ಳಿಗೆ ತುಂಬ ಇಷ್ಟ, ಸೊ ಹಾಗಾಗಿ ಒಂದು ಸ್ವಲ್ಪ ಮಸಾಲೆದಾರಾಗೂ ಇರುತ್ತೆ, ಅದ್ರ ಜೊತೆಗೆ ಯಮ್ಮಿಯಾಗೂ ಇರುತ್ತೆ ತಿನ್ನೋದಕ್ಕೆ ಅಲ್ವಾ? ಹೌದು. ಕವರ್ ಪೀನಟ್ ಕವರ್ ಮಾಡ್ಬೋದು. ಪೀನಟ್ ಬಟರ್ ತಿಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳ್ತಾರೆ. ಹೌದು. ಸೊ ಸೂರಿ, ಐ ಥಿಂಕ್ ಇಟ್ಸ್ ಪ್ರಿಟಿ ಮಚ್ ಡನ್ ಅಲ್ಲ? ಆಫ್ ಮಾಡ್ಬಿಡ್ಲಾ? ಇಟ್ ವಾಸ್ ಸೋ ಫಾಸ್ಟ್ ಅಲ್ಲ? ಹೌದು, ಫಾಸ್ಟ್ ಇದೆ ಮತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬೇಬಿ ಕಾರ್ನ್ ಸಾತೆ ರೆಡಿ ಇದೆ, ಟೇಸ್ಟ್ ಮಾಡಿಡಿ ಹೇಗಿದೆ. ಖಂಡಿತ ಕೊಟ್ರೆ ಟೇಸ್ಟ್ ಮಾಡ್ತೀನಪ್ಪ. ಆಹಾ, ಗಮ್ ಘಮ ಅಂತ ಇದೆ. ಬೇಬಿ ಕಾರ್ನ್ ಸಾಟೆ ಇದನ್ನ ಹೇಗ್ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಬೇಬಿ ಕಾರ್ನ್ ಸಾಟೆ ಮಾಡುವ ವಿಧಾನ: ಒಂದು ತವಾ ಬಿಸಿಗಿಟ್ಟು ಚಕ್ಕೆ, ಮೆಣಸು, ಚಕ್ರಮೊಗ್ಗು ಹಾಕಿ ಫ್ರೈ ಮಾಡಿ. ಇದನ್ನ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಪೀನಟ್ ಬಟರ್, ಸೋಯಾ ಸಾಸ್, ಉಪ್ಪು, ಅರಿಶಿನ ಪುಡಿ, ರೋಸ್ಮೇರಿ, ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ. ಅದಕ್ಕೆ ಬೇಬಿ ಕಾರ್ನ್ ಹಾಕಿ ಬೆರೆಸಿ. ಇನ್ನೊಂದು ಕಡೆ ಒಂದು ಪ್ಯಾನ್ ಬಿಸಿಗಿಟ್ಟು ಎಣ್ಣೆ ಹಾಕಿ ಬಿಸಿಯಾದ ನಂತರ ಕಲಸಿದ ಬೇಬಿ ಕಾರ್ನ್ಗೆ ಟೂತ್ ಪಿಕ್ ಚುಚ್ಚಿ ಬಿಸಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿದರೆ ರುಚಿ ರುಚಿಯಾದ ಬೇಬಿ ಕಾರ್ನ್ ಸಾತೆ ಸವಿಯಲು ಸಿದ್ಧ. ರೀಕ್ಯಾಪ್ ಅಂತೂ ನೋಡಿದ್ದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಸಾಟೆ ನೋಡಿ, ಮಕ್ಳಿಗೆ ಹಿಂಗೆ ಕೊಟ್ರೆ ಬೇಬಿ ಕಾರ್ನ್ ಲಾಲಿಪಾಪ್ ತರ ತಿಂತಾರೆ ಅಲ್ವಾ? ವಾವ್, ತುಂಬಾ ಕ್ರಂಚಿ ಆಗಿದೆ. ಹಾ, ಆ ಪೀನಟ್ ಬಟರ್ದು ಟೆಕ್ಸ್ಚರ್ ಸಕ್ಕರ ಇದೆ. ಹೌದು, ಇಟ್ಸ್ ಟೂ ಗುಡ್. ಬಾಯಲ್ಲಿ ಇನ್ನೂ ಜಾಸ್ತಿ ನೀರು ಬರ್ತಾ ಇದೆ. ನಾನು ಇದನ್ನ ತಿಂದು ಕಂಟಿನ್ಯೂ ಮಾಡ್ತೀನಿ. ಸೂರಿ, ಇದನ್ನ ಹೇಳ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಮತ್ತೊಂದ್ಸಲ ತಗೊಂಡು ತಿನ್ಕೊಂಡು ಹೋಗು ಹಂಗೆ. ಮತ್ತೊಂದ್ಸಲ ಸಿಗೋಣ. ಒಂದು ಹೈ ಫೈ. ಬಾಯ್. ವೀಕ್ಷಕರೇ, ಪ್ರತಿನಿತ್ಯ ನೀವು ಕಿಚನ್ ದರ್ಬಾರ್ ನೋಡಿದ್ರೆ ನೋಡಿ ಏನೇನ್ ಸಿಗತ್ತೆ ಕಲ್ತ್ಕೊಳ್ಳೋಕೆ, ನನಗೆ ತಿನ್ನಕ್ಕೆ. ಎನಿವೇ, ಸದ್ಯ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ನಾನು ವಾಪಸ್ ಬರ್ತೀನಿ. ನೀವೆಲ್ಲ ಹೋಗ್ಬೇಡಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್, ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈಯರ್, ಕೋ ಪವರ್ಡ್ ಬೈ ಮಕೇನ್, ಸ್ಪೆಷಲ್ ಪಾರ್ಟ್ನರ್ ಹಾಕಿನ್ಸ್ ಪ್ರೆಷರ್ ಕುಕ್ಕರ್. ಸೂಪರ್ ಆಗಿರುವಂತಹ ಡಿಶಸ್ ಏನೋ ಕಲ್ತ್ಕೊಂಡಿದ್ದಾಯ್ತು, ಬಟ್ ಸದ್ಯಕ್ಕೆ ಟೈಮ್ ಆಗಿದೆ ನಮ್ ಗಲ್ಲಿ ರುಚಿ ಕಡೆಗೆ ಇಣಕ್ ಹಾಕಕ್ಕೆ. ಕಮ್ ಆನ್, ಓವರ್ ಟು ಗಲ್ಲಿ ರುಚಿ. ಪ್ರತಿದಿನ ಹೊಸ ಜಾಗ, ಹೊಸ ರುಚಿ, ಹೊಸ ಜನಗಳನ್ನ ನಿಮಗೆ ಪರಿಚಯ ಮಾಡಿಕೊಳ್ಳುವಂತಹ ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿ ಕಿಚನ್ ದರ್ಬಾರ್ನ ಗಲ್ಲಿ ರುಚಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನಿಲ್ ಯಾದವ್.
ಯೂಶುವಲ್ ಆಗಿ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಸಿಗುವಂತಹ ಕರ್ನಾಟಕದ ಒಂದಿಷ್ಟು ರುಚಿಯನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಲ್ಲೇ ಮಹಾರಾಷ್ಟ್ರದ ರುಚಿಯನ್ನ ನಿಮಗೆ ಪರಿಚಯ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ಇದಿರುವಂಥದ್ದು ಗಾಂಧಿ ಬಜಾರ್ನ ಟಾಗೂರ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಸಿಗುವಂತಹ ಕೊಲ್ಲಾಪುರಿ ಹೋಟೆಲ್. ಇದು ಪಕ್ಕಾ ಸಾವ್ಜಿ ಮರಾಠಿ ಹೋಟೆಲ್. ಸೊ ಇಲ್ಲಿ ಅದ್ಭುತವಾಗಿರುವಂತಹ ನಾನ್ ವೆಜ್ ಸಿಗುತ್ತೆ ಅಂತೇಳಿ ತುಂಬಾ ಜನ ಹೇಳಿದ್ದಾರೆ. ಅದು ಯಾವ ರೀತಿ ಇರುತ್ತೆ, ಹೇಗೆಲ್ಲ ಇರುತ್ತೆ ನನಗಂತೂ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತೀನಿ, ಟೇಸ್ಟ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಮಿಸ್ ಮಾಡಿದೆ ವಿಸಿಟ್ ಕೊಡಿ. ಮತ್ತೆ ಆಗ್ತಡ ವಿಸಿಟ್ ಮಾಡ್ಲಿಕ್ಕೆ ನಾನು ರೆಡಿ. ನೀವು ಯಾಕೆ ವೇಟ್ ಮಾಡ್ತಿದ್ದೀರಾ, ಬನ್ರಿ. ಎಸ್, ನಾನಿವಾಗ ಇರುವಂಥದ್ದು ಗಾಂಧಿ ಬಜಾರ್ನ ಮೇನ್ ರೋಡ್ ಅಲ್ಲಿರುವಂತಹ ಕೊಲ್ಲಾಪುರಿಸ್ ಮುಂದೆ. ಇಲ್ಲಿ ಪಕ್ಕಾ ಮರಾಠಿ ಸ್ಟೈಲ್ ಸಾವ್ಜಿಯ ನಾನ್ ವೆಜ್ ಸಿಗುತ್ತೆ ಅಂತ ಹೇಳಿ ತುಂಬಾ ಜನ ಹೇಳಿದ್ದಾರೆ. ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ನಿಮಗೆ ಯಾವಾಗ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿ. ನಾವು ಇಟ್ ಟೈಮ್ ನಾನು ಇವಾಗ ಬಂದಿದ್ದೀನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬರುವಂತಹ ಕಸ್ಟಮರ್ಸ್ ಏನ್ ಹೇಳ್ತಾರೆ ನೆಲ್ಲ ಸಿಗುತ್ತೆ. ಅಡ್ಗೆ ಮನೇಲಿ ಮಾಡಿರುವಂತಹ ನಾನ್ ವೆಜ್ ನ ಸ್ಮೆಲ್ ಬಾಕ್ಲಲ್ಲಿ ನನಗೆ ಹೇಳ್ಕೊಂತಾ ಇದೆ. ಸೊ ನಾನು ಒಳಗಡೆ ವಿಸಿಟ್ ಕೊಡ್ತೀನಿ. ವೆಯ್ಟ್ ಮಾಡಲ್ಲ ತಾನೇ ನೀವು, ಬಂದೆ ಬೇಗ. ನಾನು ಫಸ್ಟ್ ಟೈಮ್ ಬಂದಿದ್ದೆ ಇದಕ್ಕೆ. ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಫ್ರೆಂಡ್ಸ್ ಊಟ ಚೆನ್ನಾಗಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಲ್ಲಿ ಬಂದಿದ್ದೆ ನೋಡ್ಕೊತ. ಸೊ ಫ್ರೆಂಡ್ಸ್ ಹೇಳಿದಕ್ಕೆ ಬಂದಿದ್ದಾರೆ ಮಾಡಿದ್ದು. ಸೊ ಫಸ್ಟ್ ಟೈಮ್ ಬಂದು ಟೇಸ್ಟ್ ಮಾಡ್ತಾ ಇದ್ದಲ್ಲ, ಹೇಗಿದೆ ಅವ್ರು ಹೇಳಿದ್ದಕ್ಕೂ ನೀವು ಟೇಸ್ಟ್ ಮಾಡ್ತಿರೋದು? ಇಲ್ಲ, ಚೆನ್ನಾಗಿದೆ. ಓಕೆ, ನಾನು ಬೆಟರ್ ಬೇರೆ ಕಡೆ ಊಟ ಮಾಡಿದಕ್ಕೆ ಇಲ್ಲಿ ಟೇಸ್ಟ್ ಊಟ ಮಾಡೋದಕ್ಕೆ ಚೆನ್ನಾಗಿದೆ. ಕೊಲ್ಲಾಪುರೀಸ್ ನಾನು ಸುಮಾರು 94 ಇಂದ ಬರ್ತಾ ಇದ್ದೀನಿ. ಇದೆ ಬಸವನಗುಡಿಲಿ ನಾನು ಹುಟ್ಟಿ ಬೆಳೆದಿರೋದು. ಸೊ ಕೊಲ್ಲಾಪುರೀಸ್ ಅಂದ್ರೆ ಒಂಥರ ನಮಗೆ ಶನಿವಾರ ಆಗಲಿ ಭಾನುವಾರ ಆಗಲಿ ಇಲ್ಲ ಆಲ್ಮೋಸ್ಟ್ ಎನಿ ಟೈಮ್ ಬೇಜಾರು ಮನೇಲಿ ಊಟ ಮಾಡಿಲ್ಲ ಅಂದ್ರೆ ಕೊಲ್ಲಾಪುರೀಸಲ್ಲಿ ಊಟ. ಸೊ ಮೋಸ್ಟ್ ಫೇವ್ರೇಟ್ ಬಂದು ಬಿರಿಯಾನಿ ರೈಸ್, ಚಿಲ್ಲಿ ಚಿಕನ್, ಚಪಾತಿ. ಸೊ ಇದು ನನ್ನ ಫೇವ್ರೇಟ್. ಮತ್ತೆ ಇಲ್ಲಿ ನಾನು ನಮ್ಮ ಸಂಬಂಧಿಕರನ್ನ ಫ್ರೆಂಡ್ಸ್ಗಳನ್ನ ಭಾಳಷ್ಟು ಜನ ಕರ್ಕೊಂಡ್ ಬಂದಿದ್ದೀನಿ. ಆ್ಯಂಡ್ ಬಂದಿರೋರು ಎಲ್ಲರೂ ತುಂಬ ಖುಷಿಪಟ್ಟು ಊಟ ಮಾಡಿ ಇಲ್ಲಿ ಇಷ್ಟಪಟ್ಟಿದ್ದಾರೆ. From 2010 I'm here, so while studying only, so we used to come from 2010 onwards. ಸೊ ಹೇಗಿದೆ ಟೇಸ್ಟ್ ಎಲ್ಲ? Taste ಚೆನ್ನಾಗಿದೆ. ಓಕೆ, ಎಸ್ಪೆಷಲಿ ಬಿರಿಯಾನಿ ಟೇಸ್ಟ್ ಸೂಪರ್ ಇದೆಯಾ. ಬೇರೆ ಕಡೆ ಕೊಲ್ಹಾಪುರಿ ಬೈ ನೇಮ್ ಇನ್ ಜಯನಗರ್ ಆಲ್ಸೋ ಇಟ್ ಇಸ್ ದರ್, ಬಟ್ ಬಸವನಗುರಿ ಇದು ಫೇಮಸ್ ಫಾರ್ ಬಿರಿಯಾನಿ ಟೇಸ್ಟ್ ಅಂಡ್ ಇಟ್ ಈಸ್ ಆಸಮ್. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಸ್ಪೈಸ್ ಇಷ್ಟ ನಮಗೆ, ಸೊ ಇಲ್ಲಿ ಬರ್ತೀವಿ. ಸ್ಪೈಸಿ ಲೆಕ್ಕದಲ್ಲಿ ಬರೋದಾದ್ರೆ ಸಖತ್ತಾಗಿ ಸಿಗುತ್ತೆ. ಯಾ ಹೌದು, ಖಂಡಿತ ಸರ್. ಇಲ್ಲಿರೋ ಟೇಸ್ಟ್ ಇನ್ನೆಲ್ಲೂ ನನ್ನ ಪ್ರಕಾರ ನಾನು ಆಲ್ಟರ್ನೇಟಿವ್ಸ್ ಎಲ್ಲೂ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇನ್ನು ಜಯನಗರದಲ್ಲಿ ಇವ್ರದ್ದು ಇನ್ನೊಂದು ಶಾಪ್ ಇದೆ, ಅದನ್ನು ನಾನು ಅಲ್ಲಿಗೆ ಹೋಗೋದು, ನಾನು ಇಲ್ಲೇ ಬರೋದು. ಯಾಕೆಂದ್ರೆ ಫಸ್ಟ್ ನಮ್ಮಪ್ಪ ನನಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅವಾಗಿಂದ ನಾನು ಇಲ್ಲೇ ಮನೆಯಲ್ಲಿ ಮಾಡಿದ್ರು ಇಲ್ಲಿ ಬಂದು ತಿಂತೀನಿ, ಅಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಆ ಥರ. ಇಲ್ಲಿ ಏನು ಇಷ್ಟ ನಿಮಗೆ? ಬಿರಿಯಾನಿ, ಆಮೇಲೆ ಚಿಕನ್ ಸೂಪರ್.
ಒಂದು ಹೋಟೆಲ್ ಉದ್ಯಮನ ಶುರು ಮಾಡೋದು ಅಷ್ಟು ಈಸಿ ಅಲ್ಲ. ಶುರು ಮಾಡಿದ್ಮೇಲಿಂದ ಅದನ್ನ ಕಾಪಾಡ್ಕೊಂಡ್ಬರೋದು, ಜೊತೆನಲ್ಲಿ ರುಚಿ ಜೊತೆಲಿ ಜನರ ಪ್ರೀತಿನ ಗಳಿಸೋದು ತುಂಬಾ ಕಷ್ಟ. ಅಂತಹ ಕಷ್ಟದ ಕೆಲಸನ ಸುಲಭವಾಗಿ ಸುಮಾರು 27 ವರ್ಷದಿಂದ ಕಾಪಾಡ್ಕೊಂಡ್ ಬಂದಿರುವಂತಹ ಕೊಲ್ಲಾಪುರಿಸ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ವಿನಾಯಕ್ ಅಂತ, ಕೊಲ್ಲಾಪುರಿ ವಿನಾಯಕ್ ಅಂತ. 27 ವರ್ಷ. ಹೌದು ಸರ್. ಈ ಕೊಲ್ಲಾಪುರಿಸ್ ಹೋಟೆಲ್ಗೆ ಇವಾಗ ಆಯಸ್ಸು. ಯಾರು ಶುರು ಮಾಡಿದ್ದು? ಏನಕ್ಕೆ ಶುರು ಮಾಡ್ಬೇಕು ಅಂತ ಐಡಿಯಾ ಬಂತವ್ರದ್ದು? ಇಲ್ಲ, ಅದಕ್ಕೆ ಮುಂಚೆ ನಮ್ದು 5 ವರ್ಷ ವೆಜ್ ಮಾಡ್ತಿದ್ವಿ. ಓಕೆ. ಅದಾದ್ಮೇಲೆ ಏನಾಯ್ತು, ನಮ್ಮ ತಂದೆಯವರು ಇದ್ರು, ಎಲ್ಲ ಸಣ್ಣ ಅಕ್ಕಪಕ್ಕ ಹೋಟೆಲ್ವರೆಲ್ಲ 2 ರೂಪಾಯಿ ಕಾಫಿ ಕೊಡೋಕೆ ಶುರು ಮಾಡಿದ್ರು. ಅದರಿಂದ ನಾವು ನಾನ್ ವೆಜ್ಜಿಗೆ ಶುರು ಮಾಡಿದ್ವಿ ನಾವು. ನಮ್ಮ ಫಾದರು, ನಮ್ಮ ಬ್ರದರ್ಸ್ 4 ಜನ ಸೇರ್ಕೊಂಡು ಇದು ಶುರು ಮಾಡಿದ್ವಿ ಹೋಟ್ಲು ಶುರು. ಅವಾಗ ಚಿಕ್ಕದು 4 ಟೇಬಲ್ ಇದ್ದಿದ್ದು. ಅವಾಗ ಶುರು ಮಾಡಿದಾಗ ಮನೆಯಿಂದಾನೇ ರೆಡಿ ಮಾಡಿಕೊಂಡು ಇಲ್ಲಿ ತಂದು ರೆಡಿ ಮಾಡಿ ಕೊಡ್ತಾ ಇದ್ವಿ, ಸರ್ವ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಬ್ರದರ್ಸ್ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇದ್ವಿ ನಾವೆಲ್ಲ ಸೇರ್ಕೊಂಡು. ಎಸ್, ಕೊಲ್ಲಾಪುರಿಸ್ನಲ್ಲಿ ಜನ ಇಷ್ಟಪಡುವಂತ ಮಧ್ಯಾಹ್ನದ ಹೊತ್ತಿನ ಐಟಮ್ಸ್ ನನ್ನ ಕಣ್ಣ ಮುಂದಿದೆ. ಸೊ ಇದನ್ನ ನಾನು ಟೇಸ್ಟ್ ಮಾಡೋಕೆ ಮುಂಚಿತವಾಗಿ ಒಂದು ಕೊಲ್ಲಾಪುರಿಸ್ನಲ್ಲಿ ತಂದೆಯ ಬೆನ್ನೆಲುವಾಗಿ ನಿಂತಿರುವಂತಹ ಅವರ ಮಗ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮಂಜುನಾಥ್ ಸರ್. ಸರ್, ಬೀಂಗ್ ಅ ಯೂತ್, ಹೋಟೆಲ್ ಇಂಡಸ್ಟ್ರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ನಿಮ್ಮ ತಂದೆಗೆ ಸಾಥ್ ನೀಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು? ಯಾಕೆಂದರೆ ನಮ್ಮ ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ ಇರೋದಕ್ಕೋಸ್ಕರ, ಪ್ಲಸ್ ನಾವು ಮಾಡೋ ಐಟಮ್ಗಳು ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅದೇನಿದೆ, ಆ ರೆಸ್ಪಾನ್ಸ್ ಚೆನ್ನಾಗಿದೆ. ಅದಕ್ಕೋಸ್ಕರ ಇದನ್ನ ನಮ್ಮ ತಾತ ಮಾಡ್ಕೊಂಬಂದಿದ್ದು, ನಮ್ಮ ತಂದೆಯವರಾಯಿತು. ಇವಾಗ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಸ್ವಲ್ಪ ಮುಂದೆ ತೊಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬೇಸಿಕ್ ನೆಸೆಸಿಟಿ ಏನಿದೆ ಎಲ್ಲ ನಮ್ಮದೇ ಓನ್ ಪೌಡರ್ಸ್ ಇರ್ಬೋದು, ಮಸಾಲಾಸ್ ಇರ್ಬೋದು, ಎಲ್ಲ ಹೋಮ್ ಮೇಡ್ ಸರ್. ಯಾವುದು ಆಚೆಯಿಂದ ತಂದು ಮಾಡೋದು ಆ ಥರ ಎಲ್ಲ ಯಾವುದೂ ಇಲ್ಲ ನಮ್ಗೆ. ಸರ್, ಒಂದು ಹೋಟೆಲ್ ಅಂದ ತಕ್ಷಣ, ರುಚಿ ಇದೆ ಅಂದ ತಕ್ಷಣ ಅಲ್ಲಿಗೆ ಜಾಗಕ್ಕೆ ದೊಡ್ಡವರು, ಚಿಕ್ಕವರು, ಸೆಲೆಬ್ರಿಟಿ, VIP ಅನ್ನೋದನ್ನ ಎಲ್ಲ ಮರೆತು ಟೇಸ್ಟ್ಗೋಸ್ಕರ ಬರ್ತಾರೆ. ಅದೇ ರೀತಿಯಲ್ಲಿ ಕೊಲ್ಲಾಪುರಿಸ್ಗೆ ಬಂದಿರುವಂತಹ ಸೆಲೆಬ್ರಿಟೀಸ್ಗಳು ಯಾರ್ಯಾರು? ಕೊಲ್ಲಾಪುರಿಸ್ಗೆ ಬರೋಂಥ ಸೆಲೆಬ್ರಿಟೀಸ್ ಆದರೆ ಇವಾಗಲೂ ನಮ್ಮ ಧ್ರುವ ಸರ್ಜಾ ಅವ್ರು ಬರ್ತಾರೆ. ಸೂಪರ್. ಆಮೇಲಿಂದ ಸಾಧು ಕೋಕಿಲ್ ಅವ್ರು ಬರ್ತಾರೆ. ಓಕೆ. ಆಮೇಲಿಂದ ಇನ್ನು ಹರೀಶ್ ರಾಜ್ ಅವ್ರು ಬರ್ತಾರೆ. ಇನ್ನು ಕೆಲವರು ಬರ್ತಾರೆ ಸರ್. ಇವರೆಲ್ಲ ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ? ರೆಗ್ಯುಲರ್ ಅಂಡ್ ಆಫ್ಟನ್ ಬರ್ತಾ ಇರ್ತಾರೆ ಸರ್. ಸೊ ಬಂದಾಗೆಲ್ಲ ಆಲ್ಮೋಸ್ಟ್ ಆಲ್ ಟೇಸ್ಟ್ ಮಾಡೋಂಥದ್ದು ಬಿರಿಯಾನಿ, ಚಾಪ್ಸು, ಕೀಮಾ, ಓಕೆ, ಎಲ್ಲ ತರ ಟ್ರೈ ಮಾಡ್ತಾರೆ ಸರ್. ಸರ್, ನನಗೆ ನಿಮ್ಮ ಹೋಟೆಲ್ನ ಈ ಮಧ್ಯಾಹ್ನದ ಸ್ಪೆಷಲ್ನ ಇಲ್ಲಿ ಇಟ್ಟಿದ್ದೀರಾ, ಏನ್ ಸರ್ ಇದೆಲ್ಲ? ಇದು ಚಿಲ್ಲಿ ಚಿಕನ್ ಸರ್. ಓಕೆ. ಇದು ಚಿಕನ್ ಫ್ರೈ. ಓಕೆ. ಚಿಕನ್ ಪೆಪ್ಪರ್ ಡ್ರೈ. ಓಕೆ. ಕೀಮಾ ಪೆಪ್ಪರ್ ಡ್ರೈ. ಇದು ಇಲ್ಲಿಯ ಸ್ಪೆಷಲ್. ಯೂಶುವಲ್ ಆಗಿ ಸರ್, ನಾನು ಕೀಮಾ ಅಂದ ತಕ್ಷಣ ಸಾರ್ನಲ್ಲಿ ನಾನು ನೋಡಿದ್ದೀನಿ, ಇದು ಸಮಥಿಂಗ್ ಸ್ಪೆಷಲ್ ಡ್ರೈ ಅಂತ ಇದೆ. ಇದು ನಿಮಗೆ ತಿನ್ನಕ್ಕೆ ಸಾಫ್ಟ್ ಇರುತ್ತೆ, ಲಿಟಲ್ ಕ್ರಂಚಿನೂ ಇರುತ್ತೆ, ಬೋತ್ ಬರುತ್ತೆ ನಿಮಗೆ. ಬಟ್ ಅದರಲ್ಲಿ ಸ್ಪೈಸಸ್, ಪೆಪ್ಪರ್ ಗಿಪ್ಪರ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿರ್ತೀವಿ. ಟ್ರೈ ಮಾಡಿ ಸರ್. ದಿಸ್ ಇಸ್ ಮಟನ್ ಡ್ರೈ, ಮಟನ್ ಪೆಪ್ಪರ್ ಡ್ರೈ. ಇದು ಮಟನ್ ಚಾಪ್ಸ್. ಓಕೆ. ಸೊ ಫೈನಲಿ ಬಿರಿಯಾನಿ. ಎಸ್ ಆಯ್ತು ಸರ್, ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಇಟ್ ಇಸ್ ಟೈಮ್ ಟು ಬ್ಯಾಟಿಂಗ್. ಸೊ ಐ ಸ್ಟಾರ್ಟ್ ಬ್ಯಾಟಿಂಗ್. ಮಾತುಕತೆ ಎಲ್ಲ ಮುಗೀತು, ಇನ್ನ ಮಾತಿಲ್ಲ, ಬರೀ ಬ್ಯಾಟಿಂಗ್ಗೆ. ಸೊ ಇಲ್ಲಿಯ ಸ್ಪೆಷಲ್ ಕೀಮಾ ಡ್ರೈ. ಯೂಶುವಲ್ ಆಗಿ ಮನೇಲಾಗಿರ್ಬೋದು, ಬೇರೆ ಹೋಟ್ಲಲ್ಲಾಗಿರ್ಬೋದು, ಕೀಮಾ ಬಂದ್ಬಿಟ್ಟು ಸಾರ್ನಲ್ಲಿ ಹಾಕ್ತಾರೆ. ಬಟ್ ಇಲ್ಲಿ ಡ್ರೈ ಕೊಟ್ಟಿದ್ದಾರೆ ವಿತ್ ಪೆಪ್ಪರ್ ಮಿಕ್ಸ್. ಸ್ಮೂತ್ ಆಗಿದೆ, ಕ್ರಿಸ್ಪಿ ಆಗಿದೆ, ಕ್ರಂಚಿ ಆಗಿದೆ. ರುಚಿನೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಇನ್ ಕೇಸ್ ಯೂಶುವಲ್ ಆಗಿ ಯಾರಿಗಾದ್ರೂ ಈ ಸ್ಪೈಸಿ ಟೇಸ್ಟ್ ಮಾಡಬೇಕು ಅಂತ ಇದ್ರೆ ಕೊಲ್ಲಾಪುರಿಸ್ ಬಂದ್ರೆ ಎಲ್ಲ ಐಟಮ್ನು ಆಕ್ಚುಲಿ ಕೊಲ್ಲಾಪುರಿಸ್ದು ನಿಮಗೆ ಏನ್ ಸ್ಪೆಷಲ್ ಅಂದ್ರೆ ಈ ಸ್ಲೋ ಕಿಕ್ ಅಂತ ಹೇಳ್ತಾರೆ, ಸ್ಲೋ ಪಾಯ್ಸನ್, ಸ್ಲೋ ಕಿಕ್ ಅಂತ ಹೇಳಿ. ಇನ್ ಕೇಸ್ ಯಾರಾದ್ರೂ ಚಿಲ್ಲಿ ಈ ಖಾರ ಇಷ್ಟಪಡ್ತೀರಾ ಅನ್ನೋದಾದ್ರೆ ಬನ್ನಿ, 100% ಖಾರ ಮಾತ್ರ ಸ್ವರ್ಗ. ಯೂಶುವಲ್ ಆಗಿ ಮಟನ್ ಅರ್ಧಂಬರ್ಧ ಬೆಂದ್ರೆ ಚೆನ್ನಾಗಿರೋಲ್ಲ, ಮಟನ್ ಹದವಾಗಿ ಬೆಂದಾಗ ಮಾತ್ರ ಒಂದು ರುಚಿ. ಮಟನ್ ಡ್ರೈ ಮಾತ್ರ ಸಕ್ಕದ ಬೆಂದಿದೆ. ಇದು ಮಟನ್ ಚಾಪ್ಸ್, ಇದು ಮಟನ್ ಡ್ರೈ, ಮಟನ್ ಚಾಪ್ಸ್. ಸೊ ಚಾಪ್ಸ್ ಬಂದ್ಬಿಟ್ಟು ನಮಗೆ ಸೆಮಿ ಗ್ರೇವಿ ಟೈಮಲ್ಲಿ ಸಿಗುತ್ತೆ. ಬಿರಿಯಾನಿ ಜೊತೆ ನೀವು ಟೇಸ್ಟ್ ಮಾಡೋದಾದ್ರೆ ವಿಲ್ ಬಿ ಬೆಟರ್ ಆಪ್ಷನ್. ಗ್ರೇವಿ ಇಷ್ಟಪಡೋಂಥವ್ರು. ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಆಗಿದೆ. ಯಾವುದನ್ನು ತಿನ್ಬೇಕು, ಯಾವುದನ್ನು ಬಿಡಬೇಕು. ಈ ಕೊಲ್ಲಾಪುರಿಸ್ನಲ್ಲಿ ತುಂಬಾ ಬೇಡಿಕೆಯಲ್ಲಿ
ಬಿರಿಯಾನಿ ಜೊತೆ ಸೇಲ್ ಆಗುವಂಥದ್ದು ಚಿಲ್ಲಿ ಚಿಕನ್. ಹೆಸರಲ್ಲೇ ಚಿಲ್ಲಿ ಇದೆ. ಕೊಲ್ಲಾಪುರಿಸ್ನಲ್ಲಿ ಎಲ್ಲ ಐಟಮ್ಮು ಜನ ಇಷ್ಟಪಡೋದು ಆ ಚಿಲ್ಲಿ ಟೇಸ್ಟ್ಗೆನೆ. ಗೊತ್ತಿಲ್ಲ ಯಾವುದನ್ನು ಟೇಸ್ಟ್ ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಿಲ್ಲ. ಇದೆಲ್ಲದ್ರ ಜೊತೆ ಅವೆರಡು ಐಟಮ್ನು ಟೇಸ್ಟ್ ಮಾಡ್ತೀನಿ. ಬಟ್ ಬಿರಿಯಾನಿ ಅಫ್ಕೋರ್ಸ್ ಯಾವುದೇ ಒಂದು ಹೋಟೆಲ್ಗೆ ಹೋದ್ರು ಯೂಶ್ವಲ್ ಆಗಿ ಜನ ಕೇಳುವಂಥದ್ದು ಬಿರಿಯಾನಿ. ಏನಕ್ಕೆ ಒಂದೊಂದು ಹೋಟೆಲಲ್ಲಿ ಒಂದೊಂದು ಫ್ಲೇವರಲ್ಲಿ ಬಿರಿಯಾನಿ ಮಾಡ್ತಾರೆ. ಸೊ ಇವ್ರದೇ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಕಾಂಬಿನೇಷನಲ್ಲಿ ಇರುವಂಥ ಈ ಬಿರಿಯಾನಿ ಅಲ್ಟಿಮೇಟ್ ಸ್ವರ್ಗ ಕಂಡ್ರೆ. ಪ್ರತಿಯೊಂದಿನ ಇಂಥ ಹೋಟೆಲ್ಗೆ ಹೋಗಿ ಟೇಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ನಮ್ಗೆ ಎಷ್ಟೇ ಟೆನ್ಷನ್ ಇರಲಿ ಎಷ್ಟೇ ಬೇಜಾರಿರಲಿ ಕಳೆಯುತ್ತೆ. ಏನಕ್ಕೆಂದ್ರೆ ಊಟನೂ ಕೂಡ ನಮಗೆ ಎಷ್ಟೋ ನೋವುಗಳನ್ನು ಮರೆಸುತ್ತಂತೆ. ಸೊ ಅದೇ ರೀತಿಯಲ್ಲಿ ನಿಮ್ಗೆ ಯಾವುದೇ ನೋವು ಅಥವಾ ಏನೇ ಬೇಜಾರಿದೋ ಅಥವಾ ಒಳ್ಳೆ ರುಚಿನ ನಾನ್ ವೆಜ್ ಅಲ್ಲಿ ಪಡಿಬೇಕು ಅಂತಿದ್ರೆ ಗಾಂಧಿ ಬಜಾರ್ನ ಕೊಲ್ಲಾಪುರಕ್ಕೆ ಬಂದ್ರೆ 100% ಯು ಗೆಟ್ ಬ್ಯೂಟಿಫುಲ್ ಟೇಸ್ಟ್ ಅಂಡ್ ಒರಿಜಿನಲ್ ಕೊಲ್ಲಾಪುರಿ ಟೇಸ್ಟ್ ಅನ್ನೋದನ್ನ ಹೇಳ್ತಾ ನಾವು ಇಟ್ಸ್ ಟೈಮ್ ಟು ಕಂಪ್ಲೀಟ್ ದಿಸ್. ಸೊ ಇಷ್ಟನ್ನು ನಾನು ಕಂಪ್ಲೀಟ್ ಮಾಡಲೇಬೇಕು. ನನ್ನ ಕೈಯಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಏನಂದ್ರೆ ತಿನ್ನಲೇಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗ್ತೀನಿ ತಗೊಳ್ಳಿ ಮತ್ತೊಂದು ಗಲ್ಲಿಯಲ್ಲಿರುವಂಥ ಅದ್ಭುತವಂತ ರುಚಿನ ಪರಿಚಯ ಮಾಡ್ತೀನಿ. ಮಿಸ್ ಮಾಡ್ಕೋಬೇಡಿ, ನೋಡ್ತಾ ಇರಿ. ಬರ್ಲಾ, ಬಾಯ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೂಪರ್ ಆಗಿರುವಂತಹ ಅಡುಗೆಗಳು, ಸೂಪರ್ ಆಗಿರುವಂತಹ ಡಿಶಸ್ ಇದೆಲ್ಲ ಕಲ್ತ್ಕೊಳ್ಳೋದು ನೀವು ಕಿಚನ್ ದರ್ಬಾರಲ್ಲಿ ಪ್ರತಿನಿತ್ಯ 12 to 1 o'clock ಮಿಸ್ಸೇ ಮಾಡದೆ ನೋಡ್ಬೇಕು ನೀವು, ಹೌದಲ್ವಾ? ವಿತ್ ದಿಸ್ ಒನ್ ನಾನು ಹೊರಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಇದು ಸ್ಟಾರ್ ಸುವರ್ಣ ದ ಕಿಚನ್ ದರ್ಬಾರ್ ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈಯರ್, co-powered by McCain, special partner Hawkins pressure cooker. This is your Sujata signing out. Very good afternoon. Take care. Bye.